ಮಾಡಿದ ಮಸೀದಿ, ಮುಸಲ್ಮಾನರು ಧ್ವಂಸ ಮಾಡಿದ ದೇವಸ್ಥಾನ, ಈ ಎರಡು ದೇವಸ್ಥಾನಗಳ ಮತ್ತು ಮಸೀದಿಗಳ ಕಲ್ಲುಗಳನ್ನು ತನ್ನ ಬರಿಗೈಯಿಂದ ಎತ್ತಿ ಹಿಡಿದುಕೊಂಡು ಆ ದೇವಾಲಯದ ಪುನರ್ನಿರ್ಮಾಣ, ಈ ಮಸೀದಿಯ ಪುನರ್ನಿರ್ಮಾಣ ಹಿಂದೂಗಳಿಗೂ ಮುಸಲ್ಮಾನರಿಗೂ ಎರಡು ಕೈಗಳನ್ನು ಕೂಡ ಮುಗಿದು ಪ್ರಾರ್ಥನೆ ಮಾಡುತ್ತಾ ಈ ದೇಶದ ಅಖಂಡತೆಗಾಗಿ ಹೋರಾಟ ಮಾಡುವಂತಹ ಮಹಾತ್ಮರಾದಂತಹ ಮಹಾತ್ಮ ಗಾಂಧಿ ಅವರು ಹೇಳಿದರು, ದೇಶಕ್ಕೆ ಸಿಕ್ಕಿದ್ದು ಕೇವಲ ಪೊಲಿಟಿಕಲ್ ಫ್ರೀಡಮ್ ಮಾತ್ರ, ಈ ದೇಶಕ್ಕೆ ಸಿಕ್ಕಿರುವುದು ಕೇವಲ ರಾಜಕೀಯವಾದಂತಹ ಸ್ವಾತಂತ್ರ್ಯ ಮಾತ್ರ. ಬಿಳಿ ಚರ್ಮದ ಮನುಷ್ಯರಿಂದ ಕಪ್ಪು ಚರ್ಮದ ಮನುಷ್ಯರಿಗೆ ನಡೆದಂತಹ ಕೇವಲ ಅಧಿಕಾರದ ಹಸ್ತಾಂತರ ಮಾತ್ರ. ನಾನು ಬಯಸಿದ ಸ್ವಾತಂತ್ರ್ಯದಲ್ಲ, ನನ್ನ ರಾಮರಾಜ್ಯದ ಕನಸಿದಲ್ಲ, ನಾನು ಈ ದೇಶಕ್ಕೆ ಜೀವ ಕೊಟ್ಟಂತಹ ಹೋರಾಟಗಳ ಫಲಶ್ರುತಿ ಇದಲ್ಲ. ಆದ್ದರಿಂದಲೇ ಕೇವಲ ರಾಜಕೀಯ ಸ್ವಾತಂತ್ರ್ಯದಿಂದ ನಾನು ಯಾವತ್ತೂ ಕೂಡ ತೃಪ್ತನಾಗುವುದಿಲ್ಲ. ಮಹಾತ್ಮ ಗಾಂಧೀಜಿ ಹೇಳಿದರು, ಈ ನಾಡಿನ ಕಟ್ಟಕಡೆಯ ಮನುಷ್ಯ ಕೂಡ ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ, ಪ್ರೀತಿಪೂರ್ವಕವಾಗಿ ನಡೆದಾಡುವಂತಹ ಒಂದು ಕಾಲದಲ್ಲಿ ಮಾತ್ರ ನಮಗೆ ಈ ದೇಶದ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಆ ಒಂದು ಮಹಾತ್ಮ ಗಾಂಧೀಜಿಯವರ ಆ ಕನಸು, ಅವರ ಆತಂಕ ಇವತ್ತು ನಮ್ಮ ಮುಂದೆ ಇದೆ. ಯಾರ ಕೈಯಲ್ಲಿ ಹಣ ಇದೆ, ಯಾರ ಕೈಯಲ್ಲಿ ಅರ್ಥವಿದೆ, ಯಾರ ಕೈಯಲ್ಲಿ ಅಧಿಕಾರವಿದೆ, ಅವರು ಈ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ. ಅವರು ಈ ದೇಶವನ್ನ ಅವರ ಸ್ವಂತ ರೀತಿಯ ವಸ್ತುವನ್ನಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಕೋಟ್ಯಂತರ ಮನುಷ್ಯರ ಯಾವುದೇ ಮೂಲಭೂತ ಸಮಸ್ಯೆಗಳು ಕೂಡ ಇಲ್ಲಿ ಪರಿಹಾರ ಆಗ್ತಾ ಇಲ್ಲ. ಗಣತಂತ್ರದ ಗಣರಾಜ್ಯೋತ್ಸವದ ಈ ಶುಭ ದಿನದಂದು ನಮ್ಮ ಈ ಗಣರಾಜ್ಯೋತ್ಸವದ ಈ ಮಹತ್ವ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ದೇಶ ಏನು ಎಂಬುದನ್ನ ಈ ದೇಶದ ಜನತೆಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ಅತ್ಯಂತ ಬೃಹತ್ತಾದಂತಹ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂತಹ ಒಂದು ಮಾತು, ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ, ಇಂಡಿಯಾದ ಜನರಾಗಿರುವ ನಾವು ಹ್ಯಾವಿಂಗ್ ಸೋಲಮ್ಲಿ ರಿಸೋಲ್ವ್ಡ್ ಟು ಕನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸೋವರಿನ್ ಸೆಕ್ಯುಲರ್ ಸೋಷಿಯಲಿಸ್ಟ್ ಡೆಮೋಕ್ರಾಟಿಕ್ ರಿಪಬ್ಲಿಕ್. ಭಾರತದ ಪ್ರಜೆಗಳಾಗಿರುವ ನಾವು ಈ ದೇಶವನ್ನು ಒಂದು ಸೋವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಅನ್ನಾಗಿ ಮಾಡುವಂತಹ ನಿರ್ಣಯವನ್ನು ಮಾಡಿದ್ದೇವೆ. ಈ ದೇಶ ಸಾರ್ವಭೌಮವಾದಂತಹ ಒಂದು ದೇಶ, ಯಾರ ಮುಂದೆಯೂ ಕೂಡ ತಲೆಯನ್ನು ಬಾಗಿಸಲು ಸಾಧ್ಯವೇ ಇರುವಂತಹ ಸರ್ವಾಧಿಕಾರಿಯಾದಂತಹ ಒಂದು ದೇಶ. ಇದು ಸ್ವತಂತ್ರವಾದಂತಹ ಒಂದು ದೇಶ. ಈ ದೇಶದ ಸಾರ್ವಭೌಮತೆಯನ್ನ ಪ್ರಶ್ನೆ ಮಾಡುವ ಅಧಿಕಾರ ಅಮೆರಿಕಕ್ಕಿಲ್ಲ. ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮ್ಮ ಮಾಜಿ ನೆನಿಗಳಾಗಿದ್ದ ಬ್ರಿಟನ್ಗಿಲ್ಲ. ಈ ಜಗತ್ತಲ್ಲಿ ಯಾರಿಗೂ ಕೂಡ ಇಲ್ಲ. ಯಾಕಂತ ಹೇಳಿದರೆ 47ರ ಈ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾರತಕ್ಕೆ ನಾವು ಪಡೆದಂತಹ ಸ್ವಾತಂತ್ರ್ಯ ಎಂತಹ ಸ್ವಾತಂತ್ರ್ಯವಾಗಿತ್ತು? ಅದು ಸಾರ್ವಭೌಮದ ಸ್ವಾತಂತ್ರ್ಯವಾಗಿತ್ತು, ಸರ್ವಾಧಿಕಾರ ಸ್ವಾತಂತ್ರ್ಯವಾಗಿತ್ತು. ಇನ್ನೊಂದು ಈ ದೇಶದ ಮಹತ್ವ, ಇದು ಸೋಷಿಯಲಿಸ್ಟ್ ರಾಷ್ಟ್ರವಾಗಿದೆ, ಸಮಾನತೆಯ ರಾಷ್ಟ್ರವಾಗಿದೆ. ಯಾರಿಗೂ ಯಾರಿಗಿಂತಲೂ ಸ್ಥಾನವಿಲ್ಲ. ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕಿಂತ ಮಹತ್ವವಿಲ್ಲ, ಒಂದು ಜಾತಿಗೆ ಇನ್ನೊಂದು ಜಾತಿಗಿಂತ ಮಹತ್ವವಿಲ್ಲ, ಒಂದು ಭಾಷೆಗೆ ಇನ್ನೊಂದು ಭಾಷೆಗಿಂತ ಮಹತ್ವವಿಲ್ಲ. ರಾಷ್ಟ್ರ ಭಾಷೆಯನ್ನಾಗಿ ನಾವು ಮಾಡಿಕೊಂಡ ಹಿಂದಿಯನ್ನು ಹೊರತುಪಡಿಸಿ ಎಲ್ಲಾ ಭಾಷೆಗಳಿಗೂ ಕೂಡ ಇಲ್ಲಿ ಸಮಾನವಾದ ಸ್ಥಾನ, ಎಲ್ಲಾ ಮನುಷ್ಯರಿಗೂ ಕೂಡ ಇಲ್ಲಿ ಸಮಾನವಾದ ಸ್ಥಾನ. ಆದ್ದರಿಂದ ಜಗತ್ತು ಕಂಡ ಅತ್ಯಂತ ದೊಡ್ಡ ಸೋಷಿಯಲಿಸ್ಟ್ ರಾಷ್ಟ್ರವಾಗಿದೆ ನಮ್ಮದು. ಮೂರನೆಯದಾಗಿ ಸಂವಿಧಾನ ಪ್ರತಿಪಾದನೆ ಮಾಡುವಂಥದ್ದು ಇದು ಸೆಕ್ಯುಲರ್ ರಾಷ್ಟ್ರವಾಗಿದೆ. ಮೊದಲು ಹೇಳಿದ ಹಾಗೆ ಯಾವುದೇ ಧರ್ಮವನ್ನು ತುಷ್ಟೀಕರಿಸದ, ಯಾವುದೇ ಧರ್ಮವನ್ನು ವಿರೋಧ ಮಾಡುವ, ಎಲ್ಲಾ ಧರ್ಮಗಳಿಗೆ ಸಮಾನವಾದ ಸ್ಥಾನ ನಿರ್ಮಾಣ ನೀಡುವ ಜಗತ್ತಿನ ಅದ್ಭುತವಾದಂತಹ ಸೆಕ್ಯುಲರ್ ದೇಶವಾಗಿದೆ ನಮ್ಮ ಈ ಸುಂದರವಾದ ದೇಶ. ಮಾತ್ರವಲ್ಲ, ಇದು ಡೆಮೋಕ್ರಾಟಿಕ್ ದೇಶವಾಗಿದೆ, ಇದು ರಿಪಬ್ಲಿಕ್ ಆಗಿದೆ. ಗಣತಂತ್ರದ ಜನರು ಆಯ್ಕೆ ಮಾಡುವ, ಜನರಿಂದ ಆಯ್ಕೆಯಾಗುವಂತಹ ಪ್ರತಿನಿಧಿಗಳು ಆಡಳಿತ ಮಾಡುವಂತಹ ದೇಶವಾಗಿದೆ. ಇದು ರಾಜರುಗಳ ದೇಶವಲ್ಲ, ಇದು ಚಕ್ರವರ್ತಿಗಳು ಆಡುವಂತಹ ದೇಶವಲ್ಲ. ದ ಗವರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್. ಜನರಿಂದ ಜನರಿಗಾಗಿರುವ, ಜನರ ಸರ್ಕಾರವನ್ನು ಆರಿಸುವಂತಹ ಜಗತ್ತು ಕಂಡ ಮಹತ್ತಾದ ರಿಪಬ್ಲಿಕ್ ಆಗಿದೆ ನಮ್ಮ ಈ ಸುಂದರವಾದ ದೇಶ. ಆದ್ದರಿಂದಲೇ ಈ ದೇಶ ಇಲ್ಲಿರುವ ಎಲ್ಲರಿಗೂ ಕೂಡ ಸಮಾನವಾದ ಸ್ವಾತಂತ್ರ್ಯವನ್ನು ಕೊಡ್ತಾ ಇದೆ. ನಮ್ಮ ದೇಶದ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಮೂಲಭೂತ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುವ 25, 26, 27, 28 ಪರಿಚ್ಛೇದಗಳಲ್ಲಿ ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅವನಿಚ್ಛೆ ಪಡುವಂತಹ ಧರ್ಮವನ್ನು ಆಚರಿಸುವ, ಸ್ವೀಕರಿಸುವ, ಪ್ರಚಾರ ಮಾಡುವ, ಸಂಘ ಸಂಸ್ಥೆಗಳನ್ನು ಕಟ್ಟುವ, ಬಹಿರಂಗ ಸಭೆ ನಡೆಸುವ ಅಧಿಕಾರವನ್ನು, ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಯಾವುದೇ ಧರ್ಮದಲ್ಲಿ ನಂಬಿಕೆ ಇರಿಸುವ, ಬೇಕಾದಾಗ ಬಿಡುವ, ಬೇಡವಾದಾಗ ಅದನ್ನು ಸ್ವೀಕರಿಸುವ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೂಡ ನಮ್ಮ ಸಂವಿಧಾನ ಕೊಟ್ಟಿದೆ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಆರಾಧನೆ ಮಾಡುವ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಜೀವನದ ಸ್ವಾತಂತ್ರ್ಯ, ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನು ಕೂಡ ನಮ್ಮ ದೇಶ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೊಟ್ಟಿದೆ. ಆದ್ದರಿಂದಲೇ
ಆ ಸ್ವಾತಂತ್ರ್ಯವನ್ನು ನಾಶ ಮಾಡಲಿಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಕೂಡ ಸಾಧ್ಯವಿಲ್ಲ. ಇವತ್ತು ನಾವು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿಂತುಕೊಂಡು ದೇಶದ ಸ್ಪಷ್ಟವಾದ ಪ್ರಚಲಿತವಾದ ಸ್ಥಿತಿಗತಿಗಳನ್ನು ಅವಲೋಕನ ಮಾಡುವಾಗ ನಾವೆಲ್ಲಿ ಎಡವಿದ್ದೇವೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಬೇಕಾಗಿದೆ. SSF ಈ ಸಂದರ್ಭದಲ್ಲಿ ಎತ್ತಿ ಹಿಡಿಯುವ ಘೋಷಣೆ ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎಂಬುದಾಗಿದೆ. ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ. ಪ್ರತಿಯೊಬ್ಬನೊಳಗೊಂದು ಭಾರತವಿದೆ, ಅತ್ಯಂತ ಸುಂದರವಾದಂತಹ ಭಾರತ. ಜಗತ್ತಲ್ಲಿರುವ ಎಲ್ಲರೂ ಕೂಡ ಅಭಿಮಾನದಿಂದ ನೋಡಿ ಬಂದಂತಹ ಭಾರತ. ವಿದೇಶಿಗಳು ಈ ದೇಶವನ್ನ ಒಂದು ಸುತ್ತು ಹೊಡೆದು ಹೋಗುವುದಕ್ಕಾಗಿ ಕಾತರದಿಂದ ಕಾಯುತ್ತಿರುವಂತಹ ಭಾರತ. ಚಿಶ್ತಿ ನಗಿಸ್ತಮಿನ್ನೆ ಪೈಗಾಮೆ ಹಚ್ಚುನಾಯ ನಾನಕ ನಗಿಸ್ತಮನ್ನೆ ವಹದತ್ के गीत गाया तारतारियों ने जिसको अपने वतन बनाया जिसको हिजाजियों से दश्ते अरब छुड़ाया मेरा वतन वही है मेरा वतन वही है मेरा वतन वही है मेरा वतन वही है. ರಾಷ್ಟ್ರಕವಿಯಾಗಿದ್ದ ಅಲ್ಲಾಮಾ ಸರ್ ಮೊಹಮ್ಮದ್ ಇಕ್ಬಾಲ್ ಈ ದೇಶವನ್ನು ಹಾಡಿ ಹೋಗಲಿದ್ದು ಮೊಯಿನುದ್ದೀನ್ ಚಿಶ್ತಿ ರಲಿಯಲ್ಲಾಹು ಅನ್ಹು, ಭಾರತದ ಆಧ್ಯಾತ್ಮಿಕ ಸರದಾರರಾಗಿರುವ ಮೊಯಿನುದ್ದೀನ್ ಚಿಶ್ತಿ ರಲಿಯಲ್ಲಾಹು ಅನ್ಹು ಈ ದೇಶದಲ್ಲಿ ಪೈಗಾಮೆ ಹಚ್ಚುನಾಯ ಸತ್ಯದ ಸಂದೇಶವನ್ನು ಹಾಡಿ ಕೇಳಿಸಿದ್ರು. ಗುರು ನಾನಕ್ ಈ ದೇಶದಲ್ಲಿ ಸತ್ಯದ ಏಕತೆಯ ಗೀತೆಯನ್ನ ವಹದತ್ಗೆ ಗೀತ್ ಗಾಯ ಏಕತೆಯ ಗೀತೆಯನ್ನು ಹಾಡಿದ್ರು. ದೇಶವನ್ನು ಲೂಟಿ ಮಾಡುವುದಕ್ಕಾಗಿ ಇಲ್ಲಿಗೆ ಆಗಮಿಸಿದ ತಾರ್ತಾರಿಗಳು ಮಂಗೋಲಿಯನ್ನರು ದೇಶವನ್ನು ನಾಶ ಮಾಡುವುದಕ್ಕಾಗಿ ಬಂದವರು ಈ ದೇಶದ ಸೊಬಗನ್ನು ಕೊಂಡು ಸೌಂದರ್ಯವನ್ನು ಕೊಂಡು ಇದನ್ನು ಲೂಟಿ ಮಾಡುವುದು ಬೇಡ, ಇದನ್ನು ನಾಶ ಮಾಡುವುದು ಬೇಡ, ಈ ನಾಡನ್ನು ಮಾತೃಭೂಮಿಯನ್ನಾಗಿ ಮಾಡೋಣ ಅಂತ ಹೇಳಿ ಇಲ್ಲಿ ಅವರು ಮನಮಟ್ಟಗಳನ್ನು ಕಟ್ಟಿಕೊಂಡು ವಾಸ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿದ್ರು. ತಾರ್ತಾರಿಯೋನ ಜಿಸ್ಕೋ अपने वतन बनाया जिसको हिजाजियों से दश्ते अरब छुटाया. ವಹಿವಾಟು ವ್ಯವಹಾರ ವ್ಯಾಪಾರಕ್ಕಾಗಿ ಅರಬ ರಾಷ್ಟ್ರದಿಂದ ಬಂದಂತಹ ವರ್ತಕರು ಆ ವರ್ತಕರು ಈ ದೇಶವನ್ನು ಇಲ್ಲಿಗೆ ಬಂದು ಇಲ್ಲೇ ಅವರು ಇಲ್ಲಿ ವಾಸ್ತವ್ಯವನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ಅಂತಹ ಒಂದು ಸುಂದರವಾದ ಒಂದು ನಾಡಾಗಿದೆ ನಮ್ಮದು. ಆ ನಾಡಿನ ಸಮೃದ್ಧಿಯ, ಐಕ್ಯತೆಯ, ಧೈರ್ಯದ, ಬಲಿದಾನದ, ಪರಿತ್ಯಾಗದ, ಸಂಶುದ್ಧತೆಯ ಒಂದು ಸುಂದರವಾದ ಪತಾಕೆ ನಾವು ಇವತ್ತು ಬೆಳಗ್ಗೆ ಆರೋಹಣ ಮಾಡಿದ್ದೇವೆ. ಆ ಸುಂದರವಾದ ಪತಾಕೆ ನೋಡಿ ಅದನ್ನು ಇವತ್ತು ನಾವು ಸೂರ್ಯಾಸ್ತಮಾನಕ್ಕೆ ಮುಂಚಿತವಾಗಿ ಇಳಿಸಬೇಕಾಗಿದೆ. ಅದು ನಾವು ಪತಾಕೆಗೆ ಸಲ್ಲಿಸುವಂತಹ ಗೌರವವಾಗಿದೆ. ನಮ್ಮ ದೇಶದ ಸುಂದರವಾದ ಪತಾಕೆ ಮೇಲ್ಭಾಗದಲ್ಲಿ ಕೇಸರಿ, ಅಡಿಭಾಗದಲ್ಲಿ ಹಸಿರು, ಅದರ ಮಧ್ಯಭಾಗದಲ್ಲಿ ಸುಂದರವಾದಂತಹ ಬಿಳಿ ಬಣ್ಣ. ಈಗಾಗಲೇ ಹೇಳಿದ ಹಾಗೆ ಆ ಬಿಳಿ ಬಣ್ಣದ ಮಧ್ಯೆ ಸುಂದರವಾದ ಅಶೋಕ ಚಕ್ರ. ನಮ್ಮ ದೇಶದ ಘೋಷವಾಕ್ಯ ಯಾವುದು? ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯ ಯಾವತ್ತೂ ಕೂಡ ಜಯಿಸುತ್ತದೆ ಎನ್ನುವಂತಹ ಆ ಸುಂದರವಾದ ಘೋಷವಾಕ್ಯದೊಂದಿಗೆ ನಾವು ಎತ್ತಿ ಹಿಡಿಯುವಂತಹ ಪತಾಕೆ ಇದು ಸಮೃದ್ಧಿಯ ಪತಾಕೆಯಾಗಿದೆ. ಅದರಲ್ಲಿರುವ ಕೇಸರಿ ಬಣ್ಣ ಧೈರ್ಯದ ಸಂಕೇತ, ಬಲಿದಾನದ ಸಂಕೇತ, ಪರಿತ್ಯಾಗದ ಸಂಕೇತ. ಯಾರ ಮುಂದೆಯೂ ಕೂಡ ಹೇಡಿಗಳ ಹಾಗೆ ಓಡಿ ಹೋಗುವವರಲ್ಲ ಭಾರತೀಯರು. ಆ ಧೈರ್ಯದ ಸಂಕೇತವಾಗಿರುವ ಆ ಕೇಸರಿ ಬಣ್ಣ ಅದು ನಮ್ಮ ಪತಾಕೆಯ ಮೇಲ್ಭಾಗದಲ್ಲಿದೆ. ಸಂಶುದ್ಧತೆ ಮತ್ತು ಸತ್ಯವನ್ನ ಪ್ರತಿಬಿಂಬಿಸುವಂತಹ ಬಿಳಿ ಬಣ್ಣ ನಮ್ಮ ಪತಾಕೆಯ ಮಧ್ಯಭಾಗದಲ್ಲಿದೆ. ಮಣ್ಣಿನ ಸಂಬಂಧ, ಸಮೃದ್ಧಿ, ನಂಬಿಕೆಯನ್ನು ಹೊರಸೂಸುವಂತಹ ಆ ಹಸಿರು ಬಣ್ಣ ಅದು ಕೂಡ ನಮ್ಮ ಪತಾಕೆಯಲ್ಲಿದೆ. ಈ ಸುಂದರವಾದ ಪತಾಕೆ ನಾವು ಗಣತಂತ್ರದ ಈ ದಿವಸ ಎಲ್ಲಾ ಕಡೆಗಳಲ್ಲೂ ಕೂಡ ಅದನ್ನು ಹಾರಾಡಿಸ್ತೇವೆ. ನಮಗೊಂದು ವಿಚಾರ ಗೊತ್ತಿದೆ, ಹಿಂದೂ ಧರ್ಮದ ಯಾವುದಾದೊಂದು ಕಾರ್ಯಕ್ರಮ ನಡೆಯುವಾಗ ಎಲ್ಲಾ ಕಡೆಗಳಲ್ಲೂ ಕೂಡ ಕೇಸರಿ ಧ್ವಜಗಳು, ಕೇಸರಿ ಬಣ್ಣಗಳನ್ನು ಕಾಣ್ತಾ ಇದ್ದೇವೆ. ಇನ್ನೊಂದು ಕಡೆ ಮುಸಲ್ಮಾನ ಸಭೆ ಸಮಾರಂಭಗಳಲ್ಲಿ ಹಸಿರು ಧ್ವಜಗಳ ಹಸಿರು ಬಣ್ಣಗಳನ್ನು ಕಾಣ್ತಾ ಇದ್ದೇವೆ. ಇದು ಎರಡೂ ಕೂಡ ಈ ದೇಶದ ಪ್ರಮುಖವಾದ ಎರಡು ಧರ್ಮಗಳಾಗಿದ್ದರೆ ಭಾರತದ ಸಂವಿಧಾನದ ಸುಂದರವಾದ ಎರಡು ಬಣ್ಣಗಳನ್ನು ಎರಡು ಧರ್ಮಗಳವರು ಪವಿತ್ರವಾಗಿ ಇವತ್ತನ್ನು ಆಚರಿಸ್ತಾ ಇದ್ದಾರೆ. ಆ ಎರಡು ಬಣ್ಣಗಳ ಮಧ್ಯೆ ಬಿಳಿಯಾದ, ಸಂಶುದ್ಧವಾದ, ಪರಿಶುದ್ಧಿಯಾದಂತಹ ಒಂದು ಸಂಬಂಧ 24 ಗಂಟೆ ಕೂಡ ಇರಬೇಕು ಎನ್ನುವುದನ್ನ ನಮ್ಮ ಪತಾಕೆ ಸುಂದರವಾಗಿ ಆ ಧ್ವಜದ ಬಣ್ಣದ ಮೂಲಕ ನಮ್ಮ ಮುಂದೆ ಹೇಳ್ತಾ ಇದೆ. ಆದ್ದರಿಂದ ನಾವಿವತ್ತು ಈ ದಿವಸ ನಾವು ಎತ್ತಿ ಹಿಡಿದಂತಹ ಧ್ವಜವನ್ನ ನಾವೀಗ ಇಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದಿವಸದ ವರ್ಷದಲ್ಲಿ 2 ಬಾರಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಮತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಿ ಮಾತ್ರ ನಮ್ಮ ಮಕ್ಕಳನ್ನು ಮೆರವಣಿಗೆ ಮಾಡಿಸಿ ಅವರಿಗೆ ಚಾಕ್ಲೇಟ್ಗಳನ್ನು ಕೊಟ್ಟು ಅವರನ್ನು ಜೈಘೋಷಗಳನ್ನು ಮಾಡಿಸಿ ಮೇರಾ ಭಾರತ್ ಮಹಾನ್ ಅಂತ ಹೇಳಿಸಿ ಪ್ರಯೋಜನ ಇಲ್ಲ. ಇಂಡಿಯಾ ಇಸ್ ಮೈ
country or Indians are my sisters and brothers. ಭಾರತ ನನ್ನ ರಾಷ್ಟ್ರ, ನನ್ನ ದೇಶ, ಇಲ್ಲಿರುವ ಎಲ್ಲರೂ ಕೂಡ ನನ್ನ ಸಹೋದರ ಸಹೋದರಿಯರು ಎನ್ನುವಂತಹ ಬಾಯಿಪಾಠದ ಸ್ವಾಮಿಗಳನ್ನು ಹೇಳಿದರೆ ಮಾತ್ರ ದೇಶದ ಏಕತೆಯನ್ನ ಯಾವತ್ತೂ ಕೂಡ ನಮಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬಹಳ ಆತಂಕಕಾರಿ ಪರಿಸ್ಥಿತಿಯ ಮುಂದೆ ನಾವಿದ್ದೇವೆ. ಯಾವುದು ನಮ್ಮ ಆತಂಕಕಾರಿ ಪರಿಸ್ಥಿತಿ? ಧರ್ಮಗಳು ಯಾವತ್ತೂ ಕೂಡ ಗಲಭೆಯನ್ನು ಕಲಿಸಿಲ್ಲ. ಜಗತ್ತಲ್ಲಿರುವ ಯಾವ ಧರ್ಮದ ಚರಿತ್ರೆಯನ್ನು ಪರಿಶೋಧನೆ ಮಾಡಿದರೂ ಕೂಡ ಯಾವುದೇ ಧರ್ಮದ, ಯಾವುದೇ ಗ್ರಂಥದ, ಯಾವುದೇ ಅಧ್ಯಾಯದ, ಯಾವುದೇ ಪುಟದ, ಯಾವುದೇ ಪ್ಯಾರಾಗ್ರಾಫ್ನ ಯಾವುದೇ ಒಂದು ಗೆರೆಯಲ್ಲೂ ಕೂಡ ಇತರರನ್ನು ಕೊಲ್ಲಿ ಎನ್ನುವುದನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ವಿಶ್ವಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ, ಮುಸ್ಲಿಂ ಸಮುದಾಯದ ಪರಮೋನ್ನತ ನಾಯಕ ಮುಹಮ್ಮದ್ ರಸೂಲುಲ್ಲಾಹಿ ಮಕ್ಕಾದ ಅರಫಾತ್ನ ಮಹಾ ಮೈದಾನದಲ್ಲಿ ಮಹಾನ್ ಪ್ರವಾದಿ ನಡೆಸಿದ ಕಟ್ಟಕಡೆಯ ಬಹಿರಂಗವಾದ ಭಾಷಣದಲ್ಲಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಯ್ಯುಹನ್ನಾಸ್ ಇನ್ನ ರಬ್ಬಕುಂ ವಾಹಿದ್ ವ ಇನ್ನ ಅಬಾಕುಂ ವಾಹಿದ್ ಕುಲ್ಲುಕುಂ ಮಿನ್ ಆದಮ ವ ಆದಮ ಮಿನ್ ತುರಾಬ್. ಓ ಮನುಷ್ಯರೇ, ನಿಮ್ಮೆಲ್ಲರ ತಂದೆ ಏಕೈಕ, ನಿಮ್ಮೆಲ್ಲರ ಪ್ರಭು, ನಿಮ್ಮ ಸೃಷ್ಟಿಕರ್ತ ಏಕೈಕ. ನೀವೆಲ್ಲರೂ ಕೂಡ ಆದಮ್ನಿಂದ ಬಂದವರು, ಆದಮ್ ಮಣ್ಣಿನಿಂದ ಬಂದವ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಮಣ್ಣಿನ ಮಕ್ಕಳಾಗಿರುವುದರಿಂದ ನಿಮ್ಮಲ್ಲಿ ಯಾವುದೇ ಅಡೆತಡೆಗಳಿರಬಾರದು, ಭೇದ ಭಾವಗಳಿರಬಾರದು. ನೀವು ಆಡುವ ಭಾಷೆಗಳು, ನೀವು ನಂಬುವ ನಂಬಿಕೆಗಳು, ನಿಮ್ಮ ತತ್ವಾದರ್ಶಗಳು, ನಿಮ್ಮ ಶರೀರದ ಬಣ್ಣ, ನೀವು ಹಾಕುವ ಬಟ್ಟೆ ಯಾವುದು ಕೂಡ ನಿಮ್ಮೊಳಗೆ ಭಿನ್ನಮತವನ್ನು ಯಾವತ್ತುಂಟು ಮಾಡಬಾರದು. ಅದೆಲ್ಲವೂ ಕೂಡ ಪ್ರಾದೇಶಿಕವಾದಂತಹ ಸಮತೋಲನ ಮತ್ತು ಪರಿಚಯಕ್ಕಾಗಿ ನಾವೇ ಮಾಡಿಕೊಂಡಂತಹ ಗೆರೆಗಳು. ಆ ಗೆರೆಗಳು ಯಾವತ್ತೂ ಕೂಡ ನಮ್ಮ ಹೃದಯಗಳ ಮಧ್ಯೆ ಬರೆಗಳನ್ನು ಯಾವತ್ತುಂಟು ಮಾಡಬಾರದು. ವಿಶಾಲವಾದ ದೃಷ್ಟಿಯಿಂದ ಎಲ್ಲರನ್ನು ಗೌರವಿಸುವಂತಹ ಒಂದು ಮನೋಭಾವವನ್ನು ಬೆಳೆಸದೇ ಹೋದರೆ ಈ ದೇಶಕ್ಕೆ ಯಾವತ್ತೂ ಕೂಡ ಉಳಿಗಾಲ ಇಲ್ಲ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದಲೇ ಸಹೋದರರೇ, ಇವತ್ತು ನಮ್ಮ ದೇಶದ ಪ್ರಸಿದ್ಧವಾದ ಪರಿಸ್ಥಿತಿಯನ್ನು ನೋಡಿದರೆ ನಾವಿವತ್ತು ಆತಂಕಕಾರಿಯಾದಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮಲ್ಲೇ ಕಾಸರಗೋಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಗಲಭೆಗಳು ಈ ಯುವ ತಲೆಮಾರಿಗೆ, ಬೆಳೆದು ಬರುತ್ತಿರುವಂತಹ ಜನರೇಷನ್ಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ? ಒಂದು ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ದಿನ ಇನ್ನೊಂದು ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಮರುದಿನ ಮತ್ತೊಂದು ಕೊಲೆ, ನಿರಂತರವಾಗಿ ಕೊಲೆಗಳ ಸರಮಾಲೆಗಳು, ಒಂದು ಕೊಲೆಗೆ ಇನ್ನೊಂದು ಕೊಲೆ, ಒಂದು ಘರ್ಷಣೆ ಇನ್ನೊಂದು ಘರ್ಷಣೆ. ನಮ್ಮ ಎಲ್ಲ ಸೌಹಾರ್ದ ಪರಿಶ್ರಮಗಳು ಕೂಡ ಇವತ್ತು ವಿಫಲವಾಗ್ತಾ ಇದೆ. ಇವತ್ತು ಮುಸ್ಲಿಂ ಸಮುದಾಯದ ಎಲ್ಲಾ ಉರೂಸ್ ಕಾರ್ಯಕ್ರಮಗಳಲ್ಲಿ, ಮಸೀದಿ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ, ಮದ್ರಸಾ ಓಪನಿಂಗ್ ಕಾರ್ಯಕ್ರಮಗಳಲ್ಲಿ, ಮುಸ್ಲಿಂ ಸಮುದಾಯದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಸರ್ವಧರ್ಮ ಸಮ್ಮೇಳನವನ್ನು ನೋಡ್ತಾ ಇದ್ದೇವೆ. ಎಲ್ಲ ಧರ್ಮದವರನ್ನು ಕೂಡ ಕರೆಸಿ ಅವರಿಂದ ಭಾಷಣ ಮಾಡಿಸಿ ಆಶಯ ವಿನಿಮಯವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೂ ಧರ್ಮದ ಎಲ್ಲಾ ಉತ್ಸವಗಳಲ್ಲೂ ಕೂಡ, ಅವರ ಆರಾಧನಾ ಮಂದಿರಗಳ ಕಾರ್ಯಕ್ರಮಗಳಲ್ಲೂ ಸ್ವತಃ ಎಲ್ಲಾ ಧರ್ಮಗಳನ್ನು ಆಹ್ವಾನಿಸಿ ಸರ್ವಧರ್ಮ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಮ್ಮ ಕ್ರೈಸ್ತ ಸಹೋದರರು ಕೂಡ ಅವರ ಚರ್ಚ್ಗಳಲ್ಲಿ, ಅವರ ಕ್ರಿಸ್ಮಸ್ ಆಚರಣೆ ದಿವಸಗಳಲ್ಲಿ ಅವರು ಕೂಡ ಸರ್ವಧರ್ಮ ಸಮ್ಮೇಳನಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಒಂದೊಂದು ಧರ್ಮ ಕೂಡ ಏನನ್ನು ಪ್ರತಿಪಾದನೆ ಮಾಡ್ತದೆ ಎಂಬುದನ್ನು ಅರಿತುಕೊಳ್ಳುವ ಅವಕಾಶ ನಮಗಿದೆ. ಅದನ್ನು ಇವತ್ತು ಬಹಿರಂಗವಾಗಿ ನಾವು ಹೇಳ್ತಾ ಇದ್ದೇವೆ. ಮುಸ್ಲಿಂ ಸಮುದಾಯದ ಮಸೀದಿ ಮತ್ತು ಮದ್ರಸೆಗಳಲ್ಲಿ ಮಾತ್ರ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಇಸ್ಲಾಂ ಅಂದರೇನು ಅನ್ನುವಂತಹ ಆ ತಿಳುವಳಿಕೆಯ ಪ್ರಯತ್ನಗಳು ಇವತ್ತು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್, SSF ಮುಂತಾದ ಸಂಘಟನೆಗಳ ಮೂಲಕ ನಾವು ಅದನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ರೀತಿಯಲ್ಲಿ ಪ್ರತಿಯೊಂದು ಧರ್ಮವನ್ನು ಅರಿಯುವ ವಿಶಾಲವಾದ ಸೌಕರ್ಯ ನಮ್ಮ ಮುಂದಿರುವಾಗ ನಾವು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ನಾವು ಬಳಲಿ ಹೋಗಿದ್ದೇವೆ. ನಾವು ಸೌಹಾರ್ದ ಸಂಗಮಗಳು ನಡೆಸುವ ಮರುದಿನ ಆಯಾ ಪ್ರದೇಶಗಳಲ್ಲಿ ಭೀಕರವಾದಂತಹ ಗಲಭೆಗಳು ಸ್ಫೋಟಿಸುತ್ತದೆ. 1997 ನಿಮ್ಗೆಲ್ರಿಗೂ ನೆನಪಿರಬೇಕು. ಅದು ಈ ದೇಶದ ಸ್ವಾತಂತ್ರ್ಯೋತ್ಸವದ ಗೋಲ್ಡನ್ ಜುಬಿಲಿ, ದ ಗೋಲ್ಡನ್ ಜುಬಿಲಿ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತ ದೇಶದ ಸ್ವಾತಂತ್ರ್ಯೋತ್ಸವದ ಆ ಸುವರ್ಣ ಜೂಬಿಲಿ 1997ರಂದು ದೇಶ ಆಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕೃತವಾಗಿ ಹೊರಡಿಸಿದ ಒಂದು ವರದಿಯಲ್ಲಿ ಓದಿದ್ದು ನೆನಪಿದೆ. 50 ವರ್ಷಗಳ ಕಾಲ ಈ ಭಾರತ ಸ್ವತಂತ್ರಗೊಂಡು, ಈ ಸ್ವತಂತ್ರವಾದ ಭಾರತದಲ್ಲಿ 50 ವರ್ಷಗಳಲ್ಲಿ ಈ ನಾಡಿನಲ್ಲಿ ಕೋಮು ಗಲಭೆಯಿಂದ ಉಂಟಾದ ನಷ್ಟ 60,000 ಕೋಟಿ ರೂಪಾಯಿಗಳು. ಯೋಚನೆ ಮಾಡಿ ಪ್ರೀತಿಯ ಸಹೋದರರೇ, ಈ ಕೋಮು ಗಲಭೆಯಿಂದ ಯಾರಿಗೇನು ಪ್ರಯೋಜನವಾಯಿತು? 60,000 ಕೋಟಿ ರೂಪಾಯಿಗಳು ನಾವು ಖರ್ಚು ಮಾಡಿದ್ದೇವೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಗೋಲ್ಡನ್ ಜುಬಿಲಿಯ ಆ 50 ವರ್ಷಗಳಲ್ಲಿ ಒಂದು ವರ್ಷಕ್ಕೆ 1,000 ಕೋಟಿ ರೂಪಾಯಿಗಳಿಂದ ಅಧಿಕ ಕೇವಲ ಕೋಮು ಗಲಭೆಯಿಂದ ನಾವು ನಷ್ಟವನ್ನು ಹೊಂದಿದ್ದೇವೆ. ಒಂದು ಕಡೆಯಲ್ಲಿ ಗಲಾಟೆ ಆದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಬಂದು ಕಷ್ಟಪಟ್ಟು ಸಂರಕ್ಷಣೆ ಕೊಟ್ಟು ಪೀಡನೆಗಳನ್ನು ಸಹಿಸಿ ಅವತ್ತು ಅವರಲ್ಲಿ ಕಷ್ಟಪಟ್ಟು ಕಾಪಾಡಬೇಕಾಗ್ತದೆ. ಏನಾದರೂ ಸಮಸ್ಯೆಗಳು ಉಂಟಾದರೆ ಅಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದಾಗ್ತದೆ, ಶಾಲಾ ಕಾಲೇಜುಗಳು ಬಂದ
ಉಂಟಾಗುತ್ತದೆ. ಆ ಶಾಲಾ ಕಾಲೇಜುಗಳಿಂದ, ಅಂಗಡಿ ಮುಂಗಟ್ಟುಗಳಿಂದ ವ್ಯವಹಾರ ಸ್ಥಗಿತಗೊಂಡದ್ದರಿಂದ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತದೆ. ಒಂದಗಳಿಗೆ ಕೆಲವೊಮ್ಮೆ ಮುಖ್ಯಮಂತ್ರಿ ಬರಬೇಕು, ಕೆಲವೊಮ್ಮೆ ಗೃಹ ಮಂತ್ರಿ ಬರಬೇಕು, ಕೆಲವೊಮ್ಮೆ MLA ಬರಬೇಕು. ಈ ರೀತಿ ಗಲಭೆಗೊಳಗಾದಂತಹ ಒಂದು ಪ್ರದೇಶ ಅನೇಕ ಕಾರಣಗಳಿಂದ ಕೋಟ್ಯಾಂತರ ರೂಪಾಯಿಗಳ ನಷ್ಟಕ್ಕೆ ಕಾರಣವಾಗ್ತದೆ. 50 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಕೋಮು ಗಲಭೆಯಿಂದ ಉಂಟಾದ ನಷ್ಟ 60,000 ಕೋಟಿ ರೂಪಾಯಿಗಳಾದರೆ ನಾವಿವತ್ತು ಕೂಡ ಲೈನ್ ಆಫ್ ಪಾವರ್ಟಿಯಿಂದ ಕೆಳಗಿದ್ದೇವೆ. ನಾವಿವತ್ತು ಲೈನ್ ಆಫ್ ಪಾವರ್ಟಿಯಿಂದ ಕೆಳಗಿದ್ದೇವೆ, ಬಡತನ ರೇಖೆಗಿಂತ ಕೆಳಗಿದ್ದೇವೆ. ಉಣ್ಣಲು ಸಾಧ್ಯವಾಗದಂತಹ ಕೋಟ್ಯಂತರ ಮಂದಿ ದೇಶದಲ್ಲಿದ್ದಾರೆ, ಕುಡಿಯಲು ನೀರಿಲ್ಲದ ಕೋಟ್ಯಂತರ ಮಂದಿ ನಮ್ಮಲ್ಲಿದ್ದಾರೆ. ನಮ್ಮ ಹಣ ಯಾವುದಕ್ಕೆ ಖರ್ಚಾಗ್ತದೆ? ಕೋಮು ಗಲಭೆಗಳಿಂದ ಉಂಟಾಗುವಂತಹ ನಷ್ಟಗಳನ್ನು ತುಂಬಿಸಲು. ಸಹೋದರರಿಂದ ಕೋಮು ಗಲಭೆ ಯಾರಿಗೆ ಬೇಕು? ಈ ಗಲಭೆಯನ್ನ ಯಾವುದಾದರೊಂದು ಧರ್ಮ ಈ ದೇಶದಲ್ಲಿ ಪ್ರತಿಪಾದನೆ ಮಾಡಿದೆಯಾ? ಈ ಜಗತ್ತಲ್ಲೇ ಹೇಳಿದೆಯಾ? ಪವಿತ್ರವಾದ ಕುರಾನ್ ಜಗತ್ತಲ್ಲಿರುವ ಎಲ್ಲ ಮನುಷ್ಯರಲ್ಲೂ ಕೂಡ ಒಂದು ಮಾಡಲು ಸಾಧ್ಯವಿಲ್ಲ ಅಂತ ಘೋಷಣೆ ಮಾಡಿದೆ. ಪವಿತ್ರವಾದ ಕುರಾನ್ ಜನರೊಂದಿಗೆ ಹೇಳ್ತಾ ಇದೆ, ಓ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಅವರೇ, ಅಫ ಅಂತ ತುಕ್ರಿಹುನ್ ನಾಸ ಹತ್ತಾ ಯಕೂನು ಮುಮಿನೀನ್, ಜನರಲ್ಲೂ ಕೂಡ ಮುಸ್ಲಿಂ ಧರ್ಮದಲ್ಲಿ ಇರಬೇಕಾದಂತಹ ಒಂದು ಭಾವನೆ, ಅದಕ್ಕೆ ಬೇಕಾದಂತಹ ಬಲವಂತ ನಮ್ಮಲ್ಲಿದೆಯಾ? ಅದು ಯಾವತ್ತೂ ಕೂಡ ಸಾಧ್ಯವಿಲ್ಲ. ಜಗತ್ತಲ್ಲಿರುವ 640 ಕೋಟಿ ಜನರನ್ನು ಸಂಪೂರ್ಣವಾಗಿ ಒಂದೇ ಧರ್ಮದಲ್ಲಿ ಸೇರಿಸಲು ಸಾಧ್ಯವಿಲ್ಲ. ಅದು ಹಿಂದೂ ಇರಬಹುದು, ಇಸ್ಲಾಂ ಇರಬಹುದು, ಯಾರಿಂದಲೂ ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದದ್ದು ಅನೇಕತೆಗಳಲ್ಲಿ ಏಕತೆ. ನಮ್ಮ ದೇಶದ ಘೋಷವಾಕ್ಯ ಯೂನಿಟಿ ಇನ್ ಡೈವರ್ಸಿಟಿ. ಆ ಯೂನಿಟಿ ಇನ್ ಡೈವರ್ಸಿಟಿಯ ಅದರ ಚಾಲ್ತಿಗಾಗಿ, ಅದರ ಜಾರಿಗಾಗಿ, ಅದರ ಪ್ರಯೋಗಕ್ಕಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪ್ರವಾದಿ ವರ್ಯರು ನಮಗೆ ಕಲಿಸಿಕೊಟ್ಟದ್ದು ಪವಿತ್ರವಾದ ಕುರಾನ್ ಮುಂದೆ ಹೇಳಿದ್ದು, ಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲು ಯಅದಿಲು ಹುವ ಅಕ್ರಬು ಲಿತ್ತಕ್ವಾ. ಒಂದು ಜನರೊಂದಿಗಿರುವ ವಿರೋಧ ನಿಮ್ಮನ್ನು ಆ ಧರ್ಮದವರೊಂದಿಗೆ ಯಾವುದೇ ಅನ್ಯಾಯಗಳನ್ನು ಮಾಡಲು ಪ್ರೇರೇಪಿಸಬಾರದು. ನಿನ್ನ ಧರ್ಮ ಸತ್ಯ ಅಂತ ಹೇಳುವ ಅಧಿಕಾರ ಧಾರ್ಮಿಕವಾಗಿಯೂ ಸಾಂವಿಧಾನಿಕವಾಗಿಯೂ ಪ್ರತಿಯೊಬ್ಬರಿಗೂ ಇದೆ. ಅದನ್ನು ಪ್ರಚಾರ ಮಾಡುವ ಹಕ್ಕು ಇದೆ. ಆದರೆ ಇನ್ನೊಂದು ಧರ್ಮದ ಮೇಲೆ ದಾಳಿ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಇನ್ನೊಂದು ಧರ್ಮವನ್ನು ಅಪಹಾಸ್ಯ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಇನ್ನೊಂದು ಧರ್ಮದ ಆರಾಧನಾ ಮಂದಿರಗಳ ಮೇಲೆ ದಾಳಿ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ವಿಗ್ರಹ ಪೂಜೆ ಇಲ್ಲ. ಅದೇ ಸಂದರ್ಭದಲ್ಲಿ ವಿಗ್ರಹಾರಾಧನೆ ಮಾಡುವ ಹಿಂದೂ ಮಂದಿರಗಳ ಮೇಲೆ ದಾಳಿ ಮಾಡುವುದನ್ನು ಕೂಡ ಇಸ್ಲಾಂ ನಿಷಿದ್ಧ ಮಾಡಿದೆ. ಇಸ್ಲಾಮಿನಲ್ಲಿ ಏಕದೇವ ವಿಶ್ವಾಸ ಯಾವತ್ತೂ ಕೂಡ ಕ್ರಿಸ್ಟಿಯಾನಿಟಿಯ ಹಾಗೆ 3 ದೇವತೆಗಳಲ್ಲಿ ವಿಶ್ವಾಸ ಇಸ್ಲಾಮಿನಲ್ಲಿಲ್ಲ. ಲಕದ್ ಕಫರ ಅಲ್ಲದೀನ ಕಾಲು ಇನ್ನಲ್ಲಾಹ ಥಾಲಿಥು ಥಲಾಥ, ಅಲ್ಲಾಹು 3ರಲ್ಲಿ ಒಬ್ಬ ಅಂತ ಹೇಳಿದ ಕ್ರಿಸ್ತು ಧರ್ಮದ ಬಗ್ಗೆ ಕುರಾನ್ ಹೇಳ್ತಾ ಇದೆ. ಅದು ಸರಿಯಾದ ಒಂದು ವಿಶ್ವಾಸವಲ್ಲ. ಕ್ರಿಸ್ತು ಧರ್ಮದ ವಿಶ್ವಾಸ ಇಸ್ಲಾಂ ಧರ್ಮದ ವಿಶ್ವಾಸಕ್ಕೆ ಮೂಲಭೂತವಾಗಿ ವಿರೋಧವಾಗಿದ್ದರೆ ಆ ಧರ್ಮದ ವಿಶ್ವಾಸವನ್ನು ಸಾರುವ ಚರ್ಚ್ಗಳ ಮೇಲಿರುವ ದಾಳಿಯನ್ನು ಕೂಡ ಇಸ್ಲಾಂ ಖಂಡಿಸ್ತಾ ಇದೆ. ದೇವಾಲಯಗಳಲ್ಲಿರುವ ಮೂರ್ತಿ ಪೂಜೆಗಳೊಂದಿಗೆ ಸೈದ್ಧಾಂತಿಕವಾಗಿ ಒಮ್ಮತವಿಲ್ಲ ಇಸ್ಲಾಂ. ದೇವಾಲಯಗಳ ಮೇಲೆ ದಾಳಿ ಮಾಡುವುದನ್ನ ಖಂಡಿತವಾಗಿ ಅದನ್ನು ನಿಷೇಧ ಮಾಡಿದೆ. ಅದನ್ನು ಹರಾಮ್ ಅಂತ ಘೋಷಣೆ ಮಾಡಿದೆ. ಯಾವುದೇ ರೀತಿಯಲ್ಲೂ ಕೂಡ ಒಂದು ವರ್ಗದವರ ಧಾರ್ಮಿಕವಾದ ಭಾವನೆಗಳನ್ನು ಕೆಡಿಸುವಂತಹ ಪ್ರಯತ್ನಗಳನ್ನು ಇಸ್ಲಾಂ ಕಡಾಖಂಡಿತವಾದ ಭಾಷೆಯಲ್ಲಿ ಅದನ್ನು ನಿಷೇಧ ಮಾಡಿದೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಮಾರ್ಗದರ್ಶನವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಒಬ್ಬ ಮುಸ್ಲಿಂ ಉಗ್ರವಾದಿಯಾಗಲು ಸಾಧ್ಯವಿಲ್ಲ, ಒಬ್ಬ ಮುಸ್ಲಿಂ ಕೋಮುವಾದಿಯಾಗಲು ಸಾಧ್ಯವಿಲ್ಲ. ಇದು ಕೇವಲ ಯಾವುದಾದ್ರೂ ಊರಿನ ಪರಿಸ್ಥಿತಿಯನ್ನು ಕಂಡು ನಾವು ಹೇಳುವುದಲ್ಲ. ಮುಸ್ಲಿಂ ಸಮುದಾಯ ಈ ನಾಡಿನಲ್ಲಿ ಮೈನಾರಿಟಿ, ಅವರು ನ್ಯಾಷನಲ್ ಮೈನಾರಿಟಿ, ರಾಷ್ಟ್ರೀಯ ಅಲ್ಪಸಂಖ್ಯಾತರು ಅಂತ ಹೇಳಿ ಹೇಳುವುದಲ್ಲ. ಉಳಿದವರಿಗಿಂತ ಮೆಜಾರಿಟಿ ಇದ್ದಾರೆ ಅಂತ ಹೇಳುವುದಲ್ಲ. ಉಗ್ರವಾದವನ್ನು ಇಸ್ಲಾಂ ಒಪ್ಪುವುದಿಲ್ಲ. ಬಾಂಬ್ ಸಂಸ್ಕೃತಿಯನ್ನು ಇಸ್ಲಾಂ ಒಪ್ಪುವುದಿಲ್ಲ. ನಮ್ಗೆ ಗೊತ್ತಿದೆ, ಬಾಂಬ್ಗಳಿಂದ, ಕೋಮಗಲಭೆಗಳಿಂದ, ಬಂದೂಕುಗಳಿಂದ, ಭಯೋತ್ಪಾದನೆಯಿಂದ ಈ ಜಗತ್ತಲ್ಲಿ ಯಾರಿಗೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಅದನ್ನು ನಾವು ಸಾರ್ತಾ ಇದ್ದೇವೆ. ಮುಸ್ಲಿಂ ವಿದ್ಯಾರ್ಥಿಗಳ ಶಕ್ತಿಯಲ್ಲಿ 21 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಈ ಸಂದೇಶವನ್ನು ಬಿತ್ತರಿಸ್ತಾ ಬಂದಿದೆ. ಆದ್ದರಿಂದಲೇ ಈ ನಾಡಿನ 30 ಜಿಲ್ಲೆಗಳಲ್ಲೂ ಕೂಡ ಈ ಗಣರಾಜ್ಯೋತ್ಸವದ ದಿವಸದಂದು ನಮ್ಮೊಳಗಿನ ಭಾರತ ಜಾಗೃತವಾಗಲಿ ಎಂಬ ಘೋಷವಾಕ್ಯದೊಂದಿಗೆ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಈ ರೀತಿಯಲ್ಲಿ ಎಲ್ಲಾ ಧರ್ಮಗಳಲ್ಲೂ ಕೂಡ ಒಳ್ಳೆ ಸಹಿಷ್ಣುತೆಯನ್ನುಂಟು ಮಾಡುವ ಕಾರ್ಯಾಚರಣೆಗೆ ನಾವು ಒತ್ತುಗಟ್ಟಿದ್ದೇವೆ. 2-3 ವರ್ಷಗಳ ಹಿಂದೆ ನಿಮ್ಗೆ ಗೊತ್ತಿರಬೇಕು, ಕೇರಳದ ವಿವಿಧ ನಗರಗಳಲ್ಲಿ, ವಿವಿಧ ಗ್ರಾಮಗಳಲ್ಲಿ ರಾಜಕೀಯ ಸಂಘರ್ಷದಿಂದ ಆ ಶಾಲೆಗಳ ಒಳಗೆ ಹೋಗಿ ಅಲ್ಲಿ ಪಾಠ ಮಾಡುತ್ತಿದ್ದ ಅಧ್ಯಾಪಕರನ್ನು ಹೊರಗೆಳೆದು ತಂದು ಅಲ್ಲಿರುವ ಪುಟಾಣಿ ಮಕ್ಕಳ ಮುಂದೆ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಒಂದು ಘಟನೆ
ಕೂಡ ಆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಕಾಲ ಇತ್ತು. ರಾಜಕೀಯ ಸಂಘರ್ಷದಿಂದ ಪತ್ನಿ ಮತ್ತು ಪತಿ ಒಟ್ಟಿಗೆ ಬೈಕ್ ನಲ್ಲಿ ಹೋಗ್ತಾ ಇದ್ದಾರೆ. ಆ ಪತ್ನಿಯ ಕಣ್ಣ ಮುಂದೆ ಆ ಭೀಕರವಾಗಿ ಹತ್ಯೆ ಮಾಡುವಂತಹ ಮನುಷ್ಯತ್ವವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಂತಹ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಮ್ಮ ನಾಯಕ ಅಖಿಲ ಭಾರತ ಸುನ್ನಿ ಜಮಾಯತ್ ಉಲಮಾ ಅಹ್ಲು ಸುನ್ನತ್ ವಲ್ ಜಮಾಅತಿನ ರಾಷ್ಟ್ರೀಯ ಮಹಾಕಾರ್ಯದರ್ಶಿ, ವಿಶ್ವವಿಖ್ಯಾತ ಧಾರ್ಮಿಕ ಸಾಮಾಜಿಕ ಮಹಾವಿದ್ಯಾಲಯವಾಗಿರುವ ಮರ್ಕಜು ಸಖಾವತ್ ಸುನ್ನಿಯಾದ ಶಿಲ್ಪಿ ಮೌಲಾನಾ ಖಾಯಿದುಲ್ ಜಮಾನ್ ಸುಲ್ತಾನುಲ್ ಉಲಮಾ ಕಾಂದವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಆ ಮಹಾತ್ಮರು ಕೇರಳದ ಒಂದು ತುದಿಯಿಂದ ಇನ್ನೊಂದು ತುದಿಯ ತನಕ ಕೇರಳ ಯಾತ್ರೆ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಆ ಕಾರ್ಯಕ್ರಮದ ಮೂಲಕ ಹಿಂದೂಗಳೊಂದಿಗೆ, ಮುಸಲ್ಮಾನರೊಂದಿಗೆ, ಕ್ರೈಸ್ತರೊಂದಿಗೆ, ಸರ್ವ ಮನುಷ್ಯರೊಂದಿಗೆ ಮೌಲಾನಾ ಕಾಂದವರಂ ಮುಸ್ತಾದ್ ಹೇಳಿದರು, ಓ ಮನುಷ್ಯರೇ, ಕಲಹದಿಂದ ಪ್ರಯೋಜನ ಇಲ್ಲ, ಗೆಲುವೆಯಿಂದ ಪ್ರಯೋಜನ ಇಲ್ಲ, ಒಬ್ಬರನ್ನು ಕೊಂಬದ್ದರಿಂದ ಪ್ರಯೋಜನವಿಲ್ಲ. ಅದು ಇನ್ನೊಂದು ಕರೆಗೆ ಕಾರಣವಾಗುತ್ತದೆ, ಅದು ಇನ್ನೊಂದು ಸಂಘರ್ಷಕ್ಕೆ ಕಾರಣವಾಗುತ್ತದೆ, ನಿರಂತರವಾಗಿ ನಮ್ಮ ನಾಡಿನ ಮೇಲೆ ದಾಳಿಯಾಗಲಿಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಭಾರತೀಯರಾದ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಬದುಕೋಣ ಎನ್ನುವಂತಹ ಸಂದೇಶ ನಮ್ಮ ನಾಯಕ ಮೌಲಾನಾ ಕಾಂದವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಈ ನಾಡಿನಲ್ಲಿ ಪ್ರಚಾರ ಮಾಡಿದ ಪರಿಣಾಮವಾಗಿ ಅಲ್ಹಮ್ದುಲಿಲ್ಲಾಹ್ ಇವತ್ತು ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವ ಮೌಲಾನಾ ಕಾಂದವರಂ ಮುಸ್ತಾದ್ ರವರು ಭಾರತದ ವಿವಿಧ ಕಡೆಗಳಲ್ಲಿ ಸ್ವತಂತ್ರ ಭಾರತದ ನಂತರ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳ ಮೂಲಕ ಜಗತ್ತಿನ ಗಮನ ಸೆಳೆದಂತಹ ಮೌಲಾನಾ ಕಾಂದವರಂ ಮುಸ್ತಾದ್ ಗುಜರಾತ್ಗೆ ಹೋದರು. ಗುಜರಾತ್ ನರೇಂದ್ರ ಮೋದಿಯ ಬಗ್ಗೆ ಎಲ್ಲ ವೇದಿಕೆಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಕೆಲವರು ರೋಷವನ್ನು ಹೊಗಳಿದರು. ನರೇಂದ್ರ ಮೋದಿಯವರು ತಪ್ಪು ಮಾಡಿದರೆ ಅದು ಶಿಕ್ಷಾರ್ಹವಾದ ಅಪರಾಧವೇ, ಅದರ ಬಗ್ಗೆ ಯಾವುದೇ ಅಭಿಪ್ರಾಯ ವ್ಯತ್ಯಾಸವಿಲ್ಲ. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಇಸ್ಲಾಂನ ಬಗ್ಗೆ ಯಾವುದಾದ್ರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಅವರನ್ನು ಬೈದು ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ, ಅವರ ಮೇಲೆ ಪ್ರತಿಭಟನೆ ಮಾಡಿ ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಮೌಲಾನಾ ಕಾಂದವರಂ ಮುಸ್ತಾದ್ ನರೇಂದ್ರ ಮೋದಿಯವರ ಆ ಚೇಂಬರ್ಗೆ ಹೋಗಿ ಅವರ ಮುಂದೆ ಸಮಸ್ತ ಕೇರಳ ಸುನ್ನಿ ವಿದ್ಯಾಭ್ಯಾಸ ಬೋರ್ಡ್ನ ಪುಸ್ತಕಗಳನ್ನು ಇಟ್ಟುಕೊಂಡು ಆ ಪುಸ್ತಕಗಳನ್ನು ಜಾರಿಗೊಳಿಸುವುದಕ್ಕಾಗಿ ಅಖಿಲ ಆಲ್ ಇಂಡಿಯಾ ಇಸ್ಲಾಮಿಕ್ ಎಜುಕೇಶನಲ್ ಬೋರ್ಡ್ನ ಪುಸ್ತಕಗಳನ್ನ ಗುಜರಾತ್ ರಾಜ್ಯದಲ್ಲಿ ಜಾರಿಗೊಳಿಸುವುದಕ್ಕಾಗಿ ನರೇಂದ್ರ ಮೋದಿಯವರ ಅನುಮತಿಗಾಗಿ ಮೌಲಾನಾ ಕಾಂದವರಂ ಮುಸ್ತಾದ್ ರವರು ನರೇಂದ್ರ ಮೋದಿಯನ್ನು ಕಂಡಂತಹ ಒಂದು ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿರುವ ಆಶಯಗಳನ್ನು ಅರ್ಥ ಮಾಡಿಕೊಂಡಂತಹ ಆ ನಾಡಿನ ಮುಖ್ಯಮಂತ್ರಿಯವರು ಕಾಂದವರಂ ಮುಸ್ತಾದ್ ಅವರಿಗೆ ಆ ಪ್ರದೇಶದಲ್ಲಿ ಆ ಗುಜರಾತ್ ರಾಜ್ಯದಲ್ಲಿ ಇಸ್ಲಾಮಿ ವಿದ್ಯಾಭ್ಯಾಸ ಬೋರ್ಡ್ನ ಅಖಿಲ ಭಾರತ ಸುನ್ನಿ ಶಿಕ್ಷಣ ಮಂಡಳಿಯ ಎಲ್ಲಾ ಪುಸ್ತಕಗಳನ್ನು ಕೂಡ ಗುಜರಾತ್ ಮದ್ರಸದಲ್ಲಿ ಅಧಿಕೃತವಾಗಿ ಕಲಿಸುವಂತಹ ಆಹ್ವಾನ ಮತ್ತು ಅನುಮತಿಯನ್ನು ಕೊಟ್ಟಿದ್ದರೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಜನರ ಮುಂದಿಡುವಂತಹ ಸಿದ್ಧಾಂತ ಇದಾಗಿದೆ. ಯಾರಿಗಾದರೂ ತಪ್ಪು ತಿಳುವಳಿಕೆಯಿಂದ ವಿದ್ವೇಷ ಬಂದಿದ್ದರೆ, ತಪ್ಪು ತಿಳುವಳಿಕೆಯಿಂದ ಮಾನಸಿಕವಾದಂತಹ ಅಂತರ ಬಂದಿದ್ದರೆ ಅಂತವರನ್ನು ಬೈದು ಅವರ ಮೇಲೆ ದಾಳಿ ಮಾಡಿ ಸಾಯುಧ ಸಮರಗಳನ್ನು ಮಾಡಿ ಜಿಹಾದಿಯ ಬಗ್ಗೆ ಭಾಷಣ ಮಾಡಿ ಯಾರನ್ನು ಕೂಡ ಕೆರಳಿಸುವುದು ಅದು ನಮ್ಮ ಸಿದ್ಧಾಂತವಲ್ಲ, ಅದು ನಮ್ಮ ಮಾರ್ಗವಲ್ಲ. ನಾವು ಯಾವತ್ತೂ ಬಾಂಬಿನ ಭಾಷೆಯಲ್ಲಿ ಮಾತನಾಡುವುದಿಲ್ಲ, ಬಂದೂಕಿನ ಭಾಷೆಯಲ್ಲಿ ಮಾತನಾಡುವುದಿಲ್ಲ, ಭಯೋತ್ಪಾದನೆಯ ಭಾಷೆಯಲ್ಲಿ ಮಾತನಾಡುವುದಿಲ್ಲ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎತ್ತಿ ಹಿಡಿಯುವಂತಹ ಸಿದ್ಧಾಂತ ಅದು ಮೈತ್ರಿಯ ಸಿದ್ಧಾಂತವಾಗಿದೆ, ಅದು ಸಾಮರಸ್ಯ ಸಿದ್ಧಾಂತವಾಗಿದೆ, ಅದು ಎಲ್ಲ ಅರ್ಥದಲ್ಲೂ ಕೂಡ ಮನುಷ್ಯರನ್ನು ಒಂದಾಗಿ ಕಾಣುವಂತಹ ಸಿದ್ಧಾಂತವಾಗಿದೆ. ಆ ಸಿದ್ಧಾಂತಕ್ಕೆ ಇವತ್ತು ಎಲ್ಲ ಅರ್ಥದಲ್ಲೂ ಕೂಡ ಬಹಳ ಮಹತ್ವ ಇದೆ ಎಂದು ನಾವು ನಂಬುತ್ತಾ ಇದ್ದೇವೆ. ಆದ್ದರಿಂದ ಸಹೋದರರೇ, ಈ ನಾಡಿನಲ್ಲಿ ಈ ದೇಶದ ಪ್ರತಿಯೊಂದು ಗ್ರಾಮಗಳು ಕೂಡ ಒಂದು ಪುಟ್ಟ ಭಾರತವಾಗಿರುತ್ತದೆ. ಇಲ್ಲಿ ಈಶ್ವರಮಂಗಲ ಇರಬಹುದು, ಇನ್ನೊಂದು ಊರು ಇರಬಹುದು, ಎಲ್ಲ ಊರುಗಳು ಕೂಡ ಪುಟ್ಟ ಭಾರತವಾಗಿರುತ್ತದೆ. ಯಾಕಂತ ಹೇಳಿದರೆ ಭಾರತೀಯತೆಯ ಮುಖ್ಯಮಂತ್ರಿ ಏನು ಎಲ್ಲರನ್ನು ಒಂದಾಗಿ ಕಾಣುವಂತಹ ಒಂದು ಸುಂದರವಾದ ಒಂದು ಮಹತ್ತಾದಂತಹ ಒಂದು ಸಂಸ್ಕೃತಿಯಾಗಿದ್ದರೆ ಆ ಸಂಸ್ಕೃತಿಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಈಶ್ವರಮಂಗಲಂ ಎಂಬ ಈ ಪ್ರದೇಶದಲ್ಲಿರುವ ಹಿಂದೂಗಳೊಂದಿಗೆ, ಕ್ರೈಸ್ತರೊಂದಿಗೆ, ಮುಸಲ್ಮಾನರೊಂದಿಗೆ, ಬೇರೆ ಬೇರೆ ಧರ್ಮಕ್ಕೆ ಪಕ್ಷಕ್ಕೆ ಸೇರಿದಂತಹ ಮನುಷ್ಯರೊಂದಿಗೆ ಗಣತಂತ್ರದ ಈ ಶುಭ ದಿನವನ್ನು ನಾವು ಹೇಳ್ತಾ ಇದ್ದೇವೆ. ಭಾರತ ಅದರ 4 ಚಕ್ರಗಳು ಕೂಡ ಸರಾಗವಾಗಿ ಮುಂದುವರಿಯಬೇಕಾದರೆ 21ನೇ ಶತಮಾನದ ಬಲಿಷ್ಠವಾದ ಒಂದು
ಒಂದು ಶಕ್ತಿಯಾಗಿ ಭಾರತ ಮಾರ್ಪಡಬೇಕಾದರೆ ನಮ್ಮಲ್ಲಿರುವ ಕೋಮುವಾದ ತೊಲಗಲಿ, ನಮ್ಮಲ್ಲಿರುವಂತಹ ಎಲ್ಲಾ ರೀತಿಯ ಕೆಟ್ಟ ಚಾಳಿಗಳನ್ನು ಕೂಡ ತೊಲಗಿಸಿ ಉದಾತ್ತವಾದ ಒಂದು ನಾಡನ್ನು ಕಟ್ಟುವಂತಹ ಪ್ರತಿಜ್ಞೆಗೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ. ಅದು ಈ ಕಾಲಘಟ್ಟದ ಬೇಡಿಕೆಯಾಗಿದೆ. ಈ ನಾಡಿನಲ್ಲಿರುವ ಯಾವ ಧರ್ಮಗಳು ಕೂಡ ಸಂಘರ್ಷವನ್ನ ಕಲಿಸಿಲ್ಲ ಅಂತ ಆಯಾ ಧರ್ಮಗಳನ್ನು ಅಧ್ಯಯನ ಮಾಡುವಾಗ ನಮ್ಮ ಗಮನಕ್ಕೆ ಬರ್ತದೆ. ಈ ನಾಡಿನಲ್ಲಿರುವ ದೇಶದ ಮೊಟ್ಟ ಮೊದಲ ಮಸೀದಿ ಯಾವುದು? ಕ್ರಿಸ್ತಶಕ 629ರಲ್ಲಿ AD 629ರಲ್ಲಿ ಕೇರಳದ ತುಸೂರು ಜಿಲ್ಲೆಯ ಕೊಡಿಂಗಲ್ಲೂರಿನಲ್ಲಿದ್ದ ಮಾಲಿಕ್ ನಗರದ ಚೇರಮಾನ್ ಮಸ್ಜಿದ್. ಆ ಮಸೀದಿಯ